Hi, I'm Gagana. Welcome to Jupiter Learning Center. Today we're going to talk about IUPAC nomenclature. Ready na? Book ಎಲ್ಲ ತೆಗೆದಿಟ್ಕೊಳ್ಳಿ. So, IUPAC nomenclature ಅಂದ್ರೆ ಏನು? IUPAC nomenclature. ಅದನ್ನ IUPAC ಅಂತ ಫುಲ್ ಫಾರ್ಮ್ ಅಲ್ಲೂ ಕರಿತೀವಿ. What does this abbreviation stand for? International Union of Pure and Applied Chemistry. IUPAC. This is an worldwide accepted organization to discuss about nomenclature of compounds. ಅಂದ್ರೆ ಏನು? ಹೆಸರುಗಳು. ಯಾರ ಹೆಸರುಗಳು? ನಿಮ್ದ ನಮ್ದ ಅಲ್ಲ, ಕಾಂಪೌಂಡ್ ಹೆಸರುಗಳು. ಬಿಕಾಸ್ ದೇಶ ವಿದೇಶಗಳಲ್ಲಿ ಏನಾಗತ್ತೆ ಅಂತಂದ್ರೆ ವಿ ಹ್ಯಾವ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಒಬ್ರು ಒಂದೊಂದು ಮಾಲಿಕ್ಯೂಲ್ನ ಒಂದೊಂದ್ ತರ ಕರೀತಾರೆ. ಸೊ ಅಸಿಟಿಕ್ ಆಸಿಡ್ ನಿಮಗೂ ಗೊತ್ತು ನಮಗೂ ಗೊತ್ತು ಇವತ್ತು ಏನು ಅಂತ. ಆದ್ರೆ ಮುಂಚೆ ಗೂಗಲ್ ಇರ್ಲಿಲ್ಲ, ಚಾಟ್ ಜಿಪಿಟಿ ಇರ್ಲಿಲ್ಲ. ಸೊ ನಾನು ಅಸಿಟಿಕ್ ಆಸಿಡ್ ಅಂದ್ರೆ ಯಾವಂಗ ಅರ್ಥ ಆಗತ್ತೆ ಏನದು ಅಂತ ಹೇಳ್ಬಿಟ್ಟು ಇನ್ನೊಬ್ರು ಏನಂತ ಕರೀತಾರೆ ಅಂದ್ರೆ ಅದೇ ಮಾಲಿಕ್ಯೂಲ್ ನ ವಿನೆಗರ್ ಅಂತ ಕರೀತಾರೆ. ಸೊ ಇಲ್ಲಿ ರಿಸರ್ಚ್ ಮಾಡ್ಬೇಕು ಅಂದ್ರೆ ಭಾಷೆ ಅಡ್ಡಿ ಬರುತ್ತೆ. ಹಾಗಾಗಿ ವಿ ಹ್ಯಾವ್ ಕಮ್ ಟು ಅ ಕನ್ಸಿಡರೇಷನ್ ಟು ರೈಟ್ ಮಾಲಿಕ್ಯೂಲ್ಸ್ ಇನ್ ಅ ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ವೇ. ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಸೊ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಈಚ್ ಮಾಲಿಕ್ಯೂಲ್ದು ಹೆಸರು ನಾವೇ ಬರಿಬಹುದು. So we will take one example. I have this molecule with me. ಏನಪ್ಪಾ ಇದು ಹಿಂಗೆಲ್ಲ ಜಿಗ್ಜಾಗ್ ಆಗಿದೆ, ಗೋಲಿಗಳಿದೆ ಅಂತಂದ್ರೆ ಬ್ಲಾಕ್ ಕಲರ್ ಇಸ್ ಕಾರ್ಬನ್ ಅಂಡ್ ವೈಟ್ ಕಲರ್ ಇಸ್ ಹೈಡ್ರೋಜನ್. ಓ ಇಸ್ ರೆಡ್ ಇಸ್ ಆಕ್ಸಿಜನ್, ನಾವು ಉಸಿರಾಡೋ ಆಕ್ಸಿಜನ್. ಸೊ ಇದ್ರದ್ದು ಒಂದ್ಸತಿ ಸ್ಟ್ರಕ್ಚರ್ ಬರ್ಕೊಳ್ಳೋಣ, ಆಮೇಲೆ ಕನ್ಫ್ಯೂಷನ್ ಸ್ವಲ್ಪ ದೂರ ಮಾಡ್ಕೊಳ್ಳೋಣ. ಸೊ ಕಾರ್ಬನ್ಗೆ ಎಷ್ಟು ಕೈಗಳು ಅಂದ್ರೆ ವೇಲೆನ್ಸಿ ಏನು? ಟೆಟ್ರಾವೇಲೆಂಟ್. ಸೊ ಈಚ್ ಕಾರ್ಬನ್ ಶುಡ್ ಹ್ಯಾವ್ 4 ಬಾಂಡ್ಸ್. ಸೊ ಇಲ್ಲಿ ನಾನು ಜನರಲ್ ಸ್ಟ್ರಕ್ಚರ್ ಬರ್ಕೊಂಡಿದ್ದೀನಿ. ದಿಸ್ ಇಸ್ ನೋನ್ ಆಸ್ ಸ್ಕೆಲಿಟಲ್ ಸ್ಟ್ರಕ್ಚರ್. ಇಲ್ಲಿ ಒಂದು ಆಕ್ಸಿಜನ್ ಬರ್ಕೊಂತೀನಿ, ಆಕ್ಸಿಜನ್ ನೋಡಿದ್ವಿ. ನೆಕ್ಸ್ಟ್ ವಿ ಫಿಲ್ ಎವ್ರಿಥಿಂಗ್ ವಿತ್ ಹೈಡ್ರೋಜನ್. 4 ಕೈ ಆಯ್ತು, ಇಲ್ಲಿ 4 ಆಯ್ತು. ನೆಕ್ಸ್ಟ್ ಕೆಳಗಡೆ ಆಕ್ಸಿಜನ್ಗೆ 2 ಕೈ. ಓಕೆ, ಸೊ ಅದಕ್ಕೆ ಇನ್ನೊಂದು ಕೈ ಫಿಲ್ ಮಾಡೋದಕ್ಕೆ ಹೈಡ್ರೋಜನ್. ನಾವು ಈ ಹೆಸರು ಇದ್ರ ಮಾಲಿಕ್ಯೂಲ್ ಹೆಸರು ಬರಿಬೇಕು ಅಂದ್ರೆ ವಿ ಹ್ಯಾವ್ ಟು ಫಾಲೋ ಸೆಟ್ ಆಫ್ ರೂಲ್ಸ್. ಅದಕ್ಕೆ ನಾನು ಇಲ್ಲಿ ಟೇಬಲ್ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಂಬೇಡಿ. ಅದಕ್ಕೆಲ್ಲ ಟೈಮ್ ವೇಸ್ಟ್ ಯಾಕೆ ಮಾಡೋದು? ನೀವು ಇದನ್ನ ಕಾಪಿ ಮಾಡಿ ಒಂದು ರೆಕಾರ್ಡ್ ಇಟ್ಕೊಳ್ಳಿ. ಇಟ್ ಈಸ್ ಈಸಿಯರ್ ಫಾರ್ ಯು ಟು ಮೇಂಟೈನ್ ದಿಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ರಿಫಿಕ್ಸ್, ರೂಟ್ ವರ್ಡ್, ಪ್ರೈಮರಿ ಸಫಿಕ್ಸ್ ಅಂಡ್ ಸೆಕೆಂಡರಿ ಸಫಿಕ್ಸ್. ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಈ ಕಾರ್ಬನ್ ಕಾಂಪೌಂಡ್ ನ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ ಅಂತಂದ್ರೆ ವಿ ಹ್ಯಾವ್ ದಿಸ್ ಮಾಲಿಕ್ಯೂಲ್. ನಾನು ಬೋರ್ಡ್ ಮೇಲೆ ಏನ್ ಬರ್ದಿದ್ದೀನೋ ಅದೇ ಇಲ್ಲೂ ಇರೋದು. ಸೊ ಸೇಮ್ ಆಗಿ ಕಾಣಲ್ಲ, ಯಾಕೆ ಅಂದ್ರೆ ಕಾರ್ಬನ್ ಇಸ್ ಬೆಂಟ್. ಸೊ ಇದನ್ನ ನಾನು ಈ ರೀತಿ ಇಟ್ಕೊಂಡ್ರೆ ನಿಮಗ್ ಕಾಣುತ್ತೆ. ಯಾ, ಓಕೆ. ಸೊ ಮೇಲ್ಗಡೆ 4 ಕಾರ್ಬನ್ ಸ್ಟ್ರೇಟ್ ಲೈನ್ ಅಲ್ಲಿ, ಕೆಳಗಡೆ 1 ಕಾರ್ಬನ್, ಇಲ್ಲಿ ಆಕ್ಸಿಜನ್ ಮತ್ತೆ ಹೈಡ್ರೋಜನ್. ಓಕೆನಾ? ಸೊ ಅವರ್ ಫಸ್ಟ್ ಸ್ಟೆಪ್ ಇಸ್ ಟು ಐಡೆಂಟಿಫೈ ದ ಲಾಂಗೆಸ್ಟ್ ಚೈನ್ ಇನ್ ದ ಮಾಲಿಕ್ಯೂಲ್. ಸೊ ಇಲ್ಲೇನು 4 ಕಾರ್ಬನ್ ಕಂಟಿನ್ಯೂಸ್ ಇರಬೇಕು. ಓಕೆನಾ? ಬ್ರೇಕ್ ಆಗಂಗಿಲ್ಲ ಚೈನು. ಸೊ ಇಲ್ಲಿ ಏನ್ ಮಾಡ್ತೀವಿ? 1 2 3 4 ಲಾಂಗೆಸ್ಟ್ ಚೈನ್. ಕ್ಯಾನ್ ಐ ಡೂ 5? ಇಲ್ಲ. ಇವೆರಡರ ಮಧ್ಯೆ ಬಾಂಡ್ ಇದೆಯಾ? ಇಲ್ಲ. ಸೊ ಯು ಕ್ಯಾನ್ ಬ್ರೇಕ್ ದ ಚೈನ್. 1 2 3 4 ಕಂಟಿನ್ಯೂಸ್ ಆರ್ 1 2 3 4 ಕೆಳಗೆ ಬರೋದು, ದಟ್ ಈಸ್ ಆಲ್ಸೋ ಕಂಟಿನ್ಯೂಸ್. ಯು ಕ್ಯಾನ್ ಚೂಸ್ ಐದರ್ ವೇಸ್, ಬೋತ್ ಆರ್ ಕರೆಕ್ಟ್. ಯಾಕೆ ಕರೆಕ್ಟ್ ಮ್ಯಾಮ್ ಅಂತಂದ್ರೆ ಇವಾಗ ನೋಡಿ, ಇದನ್ನ ಹಿಂಗ್ ತಿರ್ಗಿಸ್ ನೋಡಿದ್ರೆ ಸೇಮ್ ತಾನೆ. ಇಲ್ಲಿದ್ದು ಇಲ್ಲೋಯ್ತು, ಇಲ್ಲಿದ್ದು ಇಲ್ಲೋಯ್ತು, ಸ್ಟಿಲ್ ದ ಸೇಮ್ ಚೈನ್. ಸೊ ಯು ಕ್ಯಾನ್ ಚೂಸ್ ದ ಲಾಂಗೆಸ್ಟ್ ಚೈನ್ ವೆದರ್ ಬ್ರಾಂಚ್ ಅಲ್ಲ, ಸಾರಿ, ಬೆಂಟ್ ಆರ್ ಸ್ಟ್ರೇಟ್. ಸೊ ನಾನೇನ್ ತಗೊಂತೀನಿ? ದಿಸ್ ಈಸ್ ಮೈ ಲಾಂಗೆಸ್ಟ್ ಚೈನ್. ಯಾಕೆ ಮ್ಯಾಮ್ ನೀವು ಎಲ್ಲರೂ ಲೆಫ್ಟ್ ಟು ರೈಟ್ ಬರೀತಾರೆ, ನೀವು ರೈಟ್ ಟು ಲೆಫ್ಟ್ ತಗೊಂತ ಇದ್ದೀರಾ ಅಂತಂದ್ರೆ ಅದಕ್ಕೂ ಒಂದು ರೀಸನ್ ಇದೆ. ಇಲ್ಲಿ ನಮ್ ಫಂಕ್ಷನಲ್ ಗ್ರೂಪ್ ಇದೆ. This OH is called functional group.
ಫಂಕ್ಷನಲ್ ಗ್ರೂಪ್ ಇದ್ರೆ ದಟ್ ಬಿಕಮ್ಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್. ಸೊ ಅದ್ರ ಪಕ್ಕದ ಕಾರ್ಬನ್ VIP ಇವಾಗ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅದಕ್ಕೆ ಫಸ್ಟ್ ರ್ಯಾಂಕ್ ಕೊಡೋದು. ಸೊ ಇದನ್ನ ನಾನು 1 ಅಂತ ಹಾಕ್ತೀನಿ, 2, 3. ಇವಾಗ ಇಲ್ಲೇನು ಹೇಳ್ದೆ ನಾನು, ಎರಡರದ್ದು ಸೇಮ್ ಪೊಸಿಷನ್, ಹಿಂಗಾದ್ರೂ ಬಂದು 4 ಹಾಕ್ಬೋದು, ಇಲ್ಲ ನಿಮ್ಗೆ ಈಸಿ ಅಂದ್ರೆ ಇದನ್ನೇ 4 ಮಾಡ್ಕೊಳ್ಳಿ. ಸೊ ಇವಾಗ ದಿಸ್ ಇಸ್ ದ ಸ್ಟ್ರೇಟ್ ಚೈನ್, 1 2 3 4. ಇಲ್ಲಿವರೆಗೂ ಮಾಲಿಕ್ಯೂಲ್ ನ ಅಬ್ಸರ್ವ್ ಮಾಡಿದ್ಮೇಲೆ ಟೇಬಲ್ಗೆ ಹೋಗೋಣ. ಸೊ ಪ್ರಿಫಿಕ್ಸ್ ನ P ಅಂತ ಹಾಕೊಂತೀನಿ ಶಾರ್ಟ್ಗೆ, ರೂಟ್ ವರ್ಡ್ ನ RW ಅಂತ ಹಾಕೊಂತೀನಿ, ಆಮೇಲೆ ಪ್ರೈಮರಿ ಸಫಿಕ್ಸ್ ನ 1 ಡಿಗ್ರಿ S ಅಂತ ಹಾಕೊಂತೀನಿ, ಅಂಡ್ ಇದು 2 ಡಿಗ್ರಿ S. ಓಕೆನಾ? ಸೆಕೆಂಡರಿ ಸಫಿಕ್ಸ್. ಇವಾಗ ಈ ಪ್ರಿಫಿಕ್ಸ್ ಗಳೇನು, ಸೊ ಅದನ್ನ ನೋಡೋಣ. ನಮ್ ಸಿಲೆಬಸ್ ಅಲ್ಲಿ 2 ತರ ಪ್ರಿಫಿಕ್ಸ್ ಇದೆ. ಒಂದು ಹ್ಯಾಲೋಜನ್ ಕಾಂಪೌಂಡ್ಸ್ ಅಂದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಮತ್ತೆ ಅಯೋಡಿನ್. ಇಲ್ಲ ಅಂದ್ರೆ ಆಲ್ಕೈಲ್ ಗ್ರೂಪ್ಸ್ ಅಂದ್ರೆ ಎಕ್ಸ್ಟ್ರಾ ಕಾರ್ಬನ್ ಚೈನ್. ಇಲ್ಲೇ ಎಕ್ಸ್ಟ್ರಾ ಒಬ್ರು ಬಿಟ್ಟೋಗ್ಬಿಟ್ಟಿದ್ದಾರಲ್ಲ, ಇವ್ರನ್ನೂ ಹೆಸರಲ್ಲಿ ಬರೀಲೇಬೇಕು. ಸೊ ಈ ತರ ಬ್ರಾಂಚಸ್ ಸಬ್ಸ್ಟಿಟ್ಯೂಯೆಂಟ್ಸ್ ಇರೋದನ್ನ ಆಲ್ಕೈಲ್ ಚೈನ್ಸ್ ಅಂತ ಹೇಳ್ತೀವಿ. ಸೊ ಅವೆಲ್ಲ ಪ್ರಿಫಿಕ್ಸ್ ಕೆಳಗೆ ಬರೋದು. ನೆಕ್ಸ್ಟ್ ರೂಟ್ ವರ್ಡ್ ಅಂದ್ರೆ ನಮಗ್ ಗೊತ್ತು, ಹೋಮೋಲೋಗಸ್ ಸೀರೀಸ್ ಅಲ್ಲಿ ಎಷ್ಟು ಕಾರ್ಬನ್, ನಂಬರಿಂಗ್ ಕಾರ್ಬನ್ಸ್ ಎಷ್ಟಿದೆ ಅದಕ್ಕೆ ರೂಟ್ ವರ್ಡ್ ಅಂತ ಹೇಳ್ತೀವಿ. ಇವಾಗ ನಾವು ಬರ್ದಿರೋದ್ರಲ್ಲಿ ಎಷ್ಟಿದೆ, 4 ಇದೆ. ಇದು ದಟ್ ಇಸ್ ಅವರ್ ಪೇರೆಂಟ್ ಚೈನ್. ಪೇರೆಂಟ್ ಚೈನ್ ಅಲ್ಲಿ 4th ಒನ್ ಅಂದ್ರೆ ಅದು ಬ್ಯೂಟ್. ಓಕೆನಾ? ಸೊ ಕಾರ್ಬನ್ ಲೆಕ್ಕ ಪ್ರಕಾರ ವಿ ಹ್ಯಾವ್ ರೂಟ್ ವರ್ಡ್ಸ್. ಸೊ ದಟ್ ಇಸ್ ಅವರ್ ಪೇರೆಂಟ್ ಚೈನ್. ನೆಕ್ಸ್ಟ್ ಪ್ರೈಮರಿ ಸಫಿಕ್ಸ್, ಸೆಕೆಂಡರಿ ಸಫಿಕ್ಸ್ ಅಂದ್ರೆ ಏನು? ಪ್ರೈಮರಿ ಸಫಿಕ್ಸ್ ಅಂದ್ರೆ ಬಾಂಡ್ಸ್. ಯಾರ ಬಾಂಡ್ಸು? ಕಾರ್ಬನ್ ಮಧ್ಯೆ ಇರೋ ಬಾಂಡ್ಸ್. Those bonds, if they are single bonds, it is called an alkane. If there was a double bond over here, then it will be alkene. And if there is a triple bond between any of the carbons, then it is an alkyne. So ane, ene, ine ಅಂತ ಸಫಿಕ್ಸ್ ಬರುತ್ತೆ. ಸೊ ಇದನ್ನ ಸದ್ಯಕ್ಕೆ ಇಲ್ಲಿಂದ ತೆಗೆಯೋಣ, ಇನ್ನೊಂದು ಮಾಲಿಕ್ಯೂಲ್ ಆಮೇಲೆ ನೋಡೋಣ. ಓಕೆ, ಅಂಡ್ ಲಾಸ್ಟ್ಲಿ ನಮ್ 4 ಇಂಪಾರ್ಟೆಂಟ್ ಫಂಕ್ಷನಲ್ ಗ್ರೂಪ್ಸ್. OH ಇದ್ರೆ ಆಲ್ಕೋಹಾಲ್, OL, ಆಲ್ಡಿಹೈಡ್ ಇದ್ರೆ AL, ಕೀಟೋನ್ ಇದ್ರೆ ONE, ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ OIC ಆಸಿಡ್. ಇಲ್ಲಿ ನಾವು ತಗೊಂಡಿರೋದು ಆಲ್ಕೋಹಾಲ್, ವಿಚ್ ಇಸ್ OH, ಆಲ್ಕೋಹಾಲ್. ಇವಾಗ ಇದ್ರ ಹೆಸರು ನೋಡೋಣ. ಪ್ರಿಫಿಕ್ಸ್ ಯಾರ್ಯಾರಪ್ಪ ಇದಾರೆ ಇದರಲ್ಲಿ? ಇವ್ರು ಯಾರಾದ್ರೂ ಇದಾರ ಇಲ್ಲಿ? ಇಲ್ಲ ಬಿಡಿ. ಬಟ್ ಆಲ್ಕೈಲ್ ಗ್ರೂಪ್ ಇದೆ. ಯಾರು? ಎಷ್ಟು ಕಾರ್ಬನ್ನು? 1 ಕಾರ್ಬನ್ ಚೈನು ಇಲ್ಲಿ. ಅಂಡ್ ಎಲ್ಲಿ? ಪೇರೆಂಟ್ ಚೈನ್ಗೆ ಎಲ್ಲಿ ಅಟ್ಯಾಚ್ ಆಗಿದೆ? 3rd ಕಾರ್ಬನ್ಗೆ. ಸೊ ನಾನು ಪ್ರಿಫಿಕ್ಸ್ ಏನಂತ ಬರ್ಕೊಂತೀನಿ, 3- ನಂಬರ್ ಆದ್ಮೇಲೆ ಹೈಫನ್ ಹಾಕ್ಬೇಕು, 3- methyl. ದಿಸ್ ಇಸ್ ಮೈ ಪ್ರಿಫಿಕ್ಸ್. ಓಕೆನಾ? ನೆಕ್ಸ್ಟ್ ರೂಟ್ ವರ್ಡ್ 1 2 3 4. ನನ್ನ ಪೇರೆಂಟ್ ಚೈನ್ ಅಲ್ಲಿ 4 ಕಾರ್ಬನ್ಸ್ ಇದೆ. ಸೊ ಮೆತ್, ಎತ್, ಪ್ರೊಪ್, ಬ್ಯೂಟ್. ಸೊ ಮೈ ರೂಟ್ ವರ್ಡ್ ಬಿಕಮ್ಸ್ ಬ್ಯೂಟ್. ನೆಕ್ಸ್ಟ್ ಏನಿದೆ? ಪ್ರೈಮರಿ ಸಫಿಕ್ಸ್ ಅಂದ್ರೆ ನೇಚರ್ ಆಫ್ ದ ಕಾರ್ಬನ್ ಬಾಂಡ್. ಎಲ್ಲ ಕಾರ್ಬನ್ ಬಾಂಡ್ಸ್ ಸಿಂಗಲ್ ಆಗೇ ಇದೆ. ಸೊ ANE. ಅಂಡ್ ಲಾಸ್ಟ್ಲಿ ಫಂಕ್ಷನಲ್ ಗ್ರೂಪ್ ಯಾರಂತ ರೆಕಗ್ನೈಸ್ ಮಾಡಿದೀಗ? ಆಲ್ಕೋಹಾಲ್. ಆಲ್ಕೋಹಾಲ್ಗೇನು? OL. ಸೊ OL. ಇದನ್ನೆಲ್ಲ ಒಟ್ಟಿಗೆ ಕೂಡಿಸಿದ್ರೆ ನಮ್ಮ ಹೆಸರು ಬಂದ್ಬಿಡ್ತು. ಸೊ 3-methyl, ಸ್ಪೇಸ್ ಕೊಡಂಗಿಲ್ಲ, ಬ್ಯೂಟ್, ಏನ್. ಇಲ್ಲಿ ಒಂದು ಸ್ವಲ್ಪ ಕಡಿಬಿಡಿ. 2 ಸಫಿಕ್ಸ್ ಮಧ್ಯ ಕಾಂಪಿಟೇಷನ್ ಇದ್ದಾಗ ವೋವೆಲ್ಸ್ ಅಂದ್ರೆ ಯಾರು? AEIOU. ಅವರು ಒಟ್ಟಿಗೆ ಬರಂಗಿಲ್ಲ ಅಂತಪ್ಪ. ಹೆಂಗ್ ಪ್ರೊನೌನ್ಸ್ ಮಾಡೋದು? EOL ಅಂತೆಲ್ಲ ಬಂದ್ರೆ, ಅದಕ್ಕೆ ಇದನ್ನ ನಾನು ಕಟ್ಟಿ ಮಾಡ್ತೀನಿ, ಬೇಡ ನಂಗಿದು. ಸೊ ಬ್ಯೂಟೆನ್, ಆಲ್. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದ್ರೆ, ಸಫಿಕ್ಸ್ಗೆ ಯಾವಾಗ್ಲೂ ನಂಬರ್ ಕೊಡ್ಬೇಕು. OL ಎಲ್ಲಿಟ್ಟಿದ್ದೀನಿ? ಫಸ್ಟ್ ಕಾರ್ಬನ್ಗೆ ಇಟ್ಟಿದ್ದೀನಿ. ಸೊ ಇದನ್ನ ನಾವು -1 ಅಂತ ಆದ್ರೂ ಬರಿಬೋದು, ಅಥವಾ ನಮಗೆ ಮರ್ತೋಗತ್ತೆ ಮ್ಯಾಮ್ ಎಲ್ಲೂ ಮುಗಿಸ್ಬಿಟ್ಟಿದೀನಿ ಆಮೇಲೆ ನಂಬರ್ ಹೆಂಗ್ ಕೊಡೋದು ಅಂತ ಮರ್ತೋದ್ರೆ ಪರವಾಗಿಲ್ಲ, ಫಸ್ಟೇ ಬರೀರಿ, 1 ಆಲ್ ಅಂತಾನು ಮಾಡ್ಬೋದು. ಅಗೇನ್ ಸರೌಂಡ್ ದ ನಂಬರ್ಸ್ ವಿತ್ ಹೈಫನ್ಸ್ ಬರಿಬೇಕು, ಕಂಟಿನ್ಯೂಸ್ ಇರಬೇಕು. ಓಕೆನಾ? ಸೊ ದ ಮಾಲಿಕ್ಯೂಲ್ ವಿ ಹ್ಯಾವ್ ರಿಟನ್ ಟುಡೇ ಇಸ್ 3-methyl butane 1 all. Thank you.